ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಬಿಟ್ರೆ ಏನೂ ಮಾಡೋದಿಲ್ಲ. ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗಿದೆ. ದುರ್ದೈವ ಅಂದ್ರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ, ದೇಶನಾಗ ಇನ್ನೂ ತಿಳ್ಕೊತಾ ಇಲ್ಲ. ಯಾಕೆ ಖುಷಿ ಪಡ್ತಾರೆ ಮೋದಿ ಅವ್ರ ಸೊಕ್ಕ ಕಡಿಮೆ ಆಯ್ತದೆ, ನರೇಂದ್ರ ಮೋದಿ ಅವ್ರ ಸೊಕ್ಕ ಕಡಿಮೆ ಆಗ್ಲಿಲ್ಲ, ಹಿಂದೂಗಳ ಶಕ್ತಿ ಕಡಿಮೆ ಆಯ್ತು ಭಾರತದಲ್ಲಿ. ನರೇಂದ್ರ ಮೋದಿ ಅವ್ರು ನೀವು 350 ಸೀಟ್ ಕೊಟ್ಟಿದ್ರೆ ಇವ್ರು ಯಾರು ಕೋಯಿಂಗ್ ಕತ್ತಿದಿಲ್ಲ. ದುರ್ದೈವ ಅಂದ್ರೆ ನಮ್ಮ ದೇಶದ ಜನ ಬರೀ ಈ ಗ್ಯಾರಂಟಿಗಳು, ಪುಕಟ ಅಕ್ಕಿ, ಬಸ್ಸ ಇಂಥವು ಕೆಟ್ಟ ಇದಕ್ಕ ಇವ್ರು ಬಲಿ ಆಗ್ತಾರೆ. ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಗಿಸುವಂತ ಕೆಲಸ ಈ ದೇಶದಲ್ಲಿ ಆಗಲ್ಲ. ಎಲ್ಲಿವರೆಗೆ ಹಿಂದೂಗಳು ಒಕ್ಕಟ್ಟು ಆಗದೆ ಇದ್ರೆ ಭಾರತಕ್ಕೆ ಬಾಂಗ್ಲಾತೇನ್ ಅವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವ್ರು, ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ. ಒಬ್ಬ MLA ಹೇಳ್ತಾನೆ, ಗದಗ ರೋಣ MLA, ನೀವು ಒಂದ್ ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ನಾವು ಬಾಂಗ್ಲಾದಂಗ ಪ್ರಧಾನಮಂತ್ರಿ ಹೋಗ್ತು ಹೆಂಗ್ ಹೊಡಿತೀವಿ ಅಂದ್ರೆ ಈಗ ಹಿಂಗೆ ಮಾತಾಡ್ತಾರ ಅಂದ್ರೆ ಇದಕ್ಕೆ ಮುಸ್ಲಿಮ್ನ ವೋಟ್ ಸಪೋರ್ಟ್ ಖುಷಿ ಪಡಿಸೋದವ್ರು. ಒಮ್ಮೆ ಹಿಂದೂಗಳು ತಿರುಗಿ ಬಿದ್ರ ಅಂದ್ರೆ ಇವ್ರು ಯಾರು ಉಳಿದಿಲ್ಲ, ಕಾಂಗ್ರೆಸ್ ಉಳಿದಿಲ್ಲ, ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ.